ಟೈಮ್ ಆಫ್ ದ ಕೋರ್ಟ್ ಅಂತ ಹೇಳ್ತೀರಾ? ಬ್ಯಾಡ್ಮಿಂಟನ್ ಆಡೋದಕ್ಕೆ, ಶಟ್ಲ್ ಆಡೋದಕ್ಕೆ ತಮ್ಮೇಲೂ ಸರ್ ಆರೋಪ ಇವೆ ಸರ್. ಜನರು ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇವ್ರೆ. ಏನಂತ ಬಿಡ್ತಾವ್ರೆ? RSSನ ಮುಖ್ಯ ಫಂಕ್ಷನ್ಗಳಿಗೆ ಸ್ಯಾಟರ್ಡೆ ಸಂಡೇ ನೀವು ಹೋಗ್ತೀರಾ ಅಂತ. ಇದಕ್ಕೆ ಉತ್ತರ ಏನು ಹೇಳ್ತೀರಾ ಸರ್? ನ್ಯಾಯಾಂಗದಿಂದ ಆ ಮಕ್ಕಳನ್ನ ದೂರ ಸರಿಸ್ತಾ ಇದ್ದೀರಾ. ಹೋಗ್ತಾವ್ರವರು ಹುಡುಗರು ಒಂದು ರೀತಿ ಹಸೆ ಗೋಡೆ ಇದ್ದಾಗೆ. ಆ ಹುಡುಗರು ಹಸೆ ಗೋಡೆ ಇದ್ದಾಗೆ. ನೀವು ಕಲ್ಲು ಹೋಗಿತೀರಾ, ಅದನ್ನ ಹಿಡ್ಕೊಂತವೆ. ಮಣ್ಣು ಎಸಿತೀರಾ, ಅದನ್ನ ಹಿಡ್ಕೊಂತವೆ ಅಲ್ವಾ ಸರ್? ಕಲ್ಲು ಹೋಗಿದ್ರು ಹಿಡ್ಕೊಂತವೆ, ಮಣ್ಣು ಹೋಗಿದ್ರು ಹಿಡ್ಕೊಂತವೆ. ಹಸೆ ಗೋಡೆ ಇದ್ದಾಗ ಅವನ್ನ ಕರೆಕ್ಟಾಗಿ ಇಟ್ಕೊಂಡು ನಾವು ಅಂತೀವಿ ಪ್ಲಾಸ್ಟರ್ ಗಿಲಾವ್ ಮಾಡೋದಂತ ಅಂತೀವಿ. ಗಿಲಾವ್ ಮಾಡಿ ಅದಕ್ಕೊಂದು ರೂಪರೇಷೆಯನ್ನು ಕೊಡ್ಬೇಕು ನಾವು. ಬೆಳೆದು ನಿಂತವರು ತಾವೇ ಈ ಮಾತನ್ನು ಹೇಳ್ತಾ ಇದ್ದೀರಾ. ಅದಕ್ಕೆ ವಿರುದ್ಧವಾಗಿ ತಮ್ಮ ವಿರುದ್ಧನೇ ಪ್ರೊಟೆಸ್ಟ್ ಮತ್ತೆ ಸ್ಟಾರ್ಟ್ ಆಗೈತೆ. ದೆಹಲಿ ಹೈಕೋರ್ಟ್ನಲ್ಲೂ ಕೂಡ ಕೇಸ್ಗಳು ದಾಖಲಾಗ್ತಾ ಇವೆ. ಬಟ್ ದೇ ಆರ್ ಹಿಯರಿಂಗ್ ಇಟ್. ಹಿಂದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರು ಇಷ್ಟೊಂದು ಸೆನ್ಸಿಟಿವ್ ಇದ್ರಂತಂದರೆ ಮಣಿಪುರದಲ್ಲಿ ಹೆಣ್ಮಕ್ಕಳನ್ನು ಬಟ್ಟೆ ಬಿಚ್ಚಿಸಿ ರೋಡಲ್ಲಿ ಪರೇಡ್ ಮಾಡಿಸಿದಾಗ ಸೋಮೋಟೋ ಇಂದ ಕೇಸ್ ಹಾಕಿದ್ರು. ಅದೇನಾಗಲಿಲ್ಲ, ಅದು ಅಲ್ಲಿಗೆ ಮುಕ್ತಾಯ ಆಯಿತು, ಅದು ಅಲ್ಲಿಗೆ ನಿಂತೋಯ್ತು. ಬಟ್ ಆದರೂ ಕೂಡ ಸೋಮೋಟೋಯಿಂದ ಕೇಸ್ ಹಾಕಿ ಅದನ್ನು ಬ್ರುಟಾಲಿಟಿಯನ್ನು ತಡೆದ್ರು. ಬಟ್ ವಾಟ್ ಯು ಆರ್ ಡೂಯಿಂಗ್ ಸರ್? ಯು ಶುಡ್ ಆಲ್ಸೋ ಬಿ ಅಕೌಂಟೇಬಲ್ನಾ? ನೀವು ಕೂಡ ಅಕೌಂಟೇಬಲ್ ಇರಬೇಕಲ್ವಾ?